ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ನೀವೇನಾದ್ರು ಹೊಸ ಮಿಷಿನ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೊಸ ಮಿಷಿನ್ ಪರ್ಚೇಸ್ ಮಾಡಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ನ ತೊಗೊಳ್ಬೇಕು, ಹಾಗೆ ಅದು ತಗೊಳ್ಳೋಕ್ಕೂ ಮುಂಚೆ ಏನೆಲ್ಲ ಯೋಚನೆ ಮಾಡಬೇಕು ಅಂತ ಒಂದೊಂದಷ್ಟು ಪಾಯಿಂಟ್ಸ್ನ ನಾನು ನಿಮ್ಮಲ್ಲಿ ಶೇರ್ನ ಮಾಡ್ಕೊಳ್ತೀನಿ. ಒಂದು 5 ಪಾಯಿಂಟ್ಸ್ ಇದ್ದಾವೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೀವು ಕ್ಲಿಯರಾಗಿ ಮಾಡಿಬಿಟ್ರೆ ನೀವು ಮಿಷಿನೇ ತೊಗೊಳ್ಬೇಕಾದ್ರೆ ನಂಬಿಕೆಯಿಂದ ತೊಗೊಳ್ಬೋದು. ಅಂದರೆ ಸೊ ಮಿಷಿನ ಪರ್ಚೇಸ್ ಮಾಡಬೇಕಾದ್ರೆ ನೀವು ಏನೆಲ್ಲ ಯೋಚನೆ ಮಾಡಬೇಕು ಅಂತ ಒಂದು 5 ಪಾಯಿಂಟ್ಸ್ನ ಇವತ್ತು ನಿಮ್ಮಲ್ಲಿ ಶೇರ್ನ ಮಾಡ್ಕೊಳ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಇನ್ನು ನೀವು ಫಸ್ಟ್ ಮಿಷಿನ್ನ ತಗೊಳ್ಬೇಕಾದ್ರೆ ಏನೆಲ್ಲ ಯೋಚನೆ ಮಾಡಬೇಕು ಅಂತ, ಸೊ ನಮಗೆ ಸೈಜ್ ಎಷ್ಟಿರಬೇಕು ಅಂದರೆ ನಿಮ್ಗೆ ಒಂದು ರೂಮ್ ಇದೆ, ಸೊ ಎಲ್ಲಿ ನೀವು ಇಡಬೇಕು ಅಂತ ಇದ್ದೀರಾ, ಸೊ ಅದು ನೋಡಿಕೊಂಡು ಒಂದು ಸೈಜ್ ಎಷ್ಟು ಬೇಕು. ಆಮೇಲೆ ನಿಮಗೆ ಒಂದು ಮೇಯ್ನ್ ಆಗಿ ನಿಮಗೆ ಸ್ಪಷ್ಟವಾಗಿರಬೇಕು. ಒಂದು ಮಿಷಿನ ನೀವು ಪರ್ಚೇಸ್ ಮಾಡಬೇಕಾದ್ರೆ ನಾನು ಎಷ್ಟು ತೊಗೊಳ್ತೀನಿ, ನಮ್ಗೆ ಯಾವ ಕೆಲಸಕ್ಕೆ ಬೇಕಾಗಿದೆ, ಹಾಗೆ ಯಾವ ಸೈಜ್ ಬೇಕು, ಯಾವ ಮಿಷಿನ್ ಬೇಕು, ಹಾಗೆ ನಿಮಗೆ ಯಾವ ಕೆಲಸಕ್ಕೆ ಬೇಕು ಅಂತ ಯೋಚನೆ ಮಾಡಿ ನೀವು ಮಿಷಿನ ತೊಗೊಳ್ಬೇಕಾಗುತ್ತೆ. ಇದು ಕಾಮನ್ ಫ್ಯಾಕ್ಟ್, ಓಕೆನಾ. ಸೊ ಸುಮಾರು ಜನ ನಮಗೆ ಮೇಲ್ಗಡೆ ಅಂದರೆ ಸ್ಟ್ಯಾಂಡ್ ಎಲ್ಲ ಬೇಡ, ಮೇಲ್ಗಡೆ ಇಟ್ಕೊಂಡು ಹೊಲಿಯೋ ಅಂತಂದರೆ ಇವಾಗ ಎಕ್ಸಾಂಪಲ್ಲು ಉಷಾ ಡಿಲೆಕ್ಸ್ ಆಗಿರ್ಬೋದು, ಉಷಾ ಸ್ಟಿಚ್ ಕ್ವೀನ್ ಆಗಿ ಈ ಥರ ಸೊ ಮೇಲ್ಗಡೆ ಇಟ್ಕೊಂಡು ಹೊಲಿಯೋದನ್ನ ಎಲ್ಲಿ ಬೇಕಾದ್ರೂ ಅಲ್ಲಿ ಇಟ್ಕೊಂಡು ಹೊಲಿಯೋದನ್ನ ಸುಮಾರು ಜನ ಲೈಕ್ ಮಾಡ್ತಾರೆ. ಸೊ ಕೆಲವರು ಸ್ಟ್ಯಾಂಡ್ ಇರುವಂಥ ಮಿಷಿನ್ ಲೈಕ್ ಮಾಡ್ತಾರೆ. ಸೊ ನಿಮ್ಗೆ ಅನುಗುಣವಾಗಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ, ಯಾವ ಮಿಷಿನ್ ತೊಗೊಂಡ್ರೆ ನನಗೆ ಕ್ಲಿಯರ್ ಆಗುತ್ತೆ, ಯಾವ ಮಿಷಿನ್ ತೊಗೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ಫಸ್ಟ್ ನೀವು ಕುತ್ಕೊಂಡು ಯೋಚನೆ ಮಾಡಿ. ಜಾಗ ಇದ್ದರೆ ಸ್ಟ್ಯಾಂಡ್ ಇರುವಂಥದ್ದು ತೊಗೊಳ್ಳಿ, ಜಾಗ ಇಲ್ಲಾಂದರೆ ಈ ಥರದ್ದು ತೊಗೊಳ್ಳಿ. ಸೊ ಓಕೆನಾ. ಸೊ ನಿಮ್ಮ ಯೋಚನೆ ಮಾಡಿ, ಫಸ್ಟ್ ಮೇನ್ ಅದೇ ನಿಮಗೆ ಫಸ್ಟ್ ಯಾವ ಮಿಷಿನ್ ತೊಗೊಳ್ತೀನಿ, ಯಾವ ಸೈಜ್ ಇರಬೇಕು ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ನೀವು ಫಸ್ಟ್ ಮಿಷಿನ ತೊಗೊಳ್ಬೇಕಾಗುತ್ತೆ. ಇನ್ನು 2ನೇ ಪಾಯಿಂಟ್ ಬಂದುಬಿಟ್ಟು, ನೀವು ಮಿಷಿನ್ನ ಪರ್ಚೇಸ್ ಮಾಡಬೇಕಾದ್ರೆ ಒಳ್ಳೆ ಗುಣಮಟ್ಟ ಅಂದರೆ ಒಳ್ಳೆ ಕ್ವಾಲಿಟಿ ಇರುವಂತಹ ಮಿಷಿನ್ನ ಪರ್ಚೇಸ್ ಮಾಡಬೇಕು, ಓಕೆನಾ. ಸೊ ಇದು ತುಂಬಾ ಇಂಪಾರ್ಟೆಂಟು. ಸೊ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ, ಚೀಪಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ಯಾವುದೋ ಮಿಷಿನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಕೆಲವೊಂದು ಕಂಪ್ನಿಗಳಿದ್ದಾವೆ, ಮೆರಿಟ್ ಆಗಿರ್ಬೋದು, ನಾಪ್ಪಾಲು, ಆಮೇಲೆ ಡರ್ಬಿ, ಉಷಾ, ಆ ಥರ ಸುಮಾರು ಮಿಷಿನ್ಸ್ ಇದ್ದಾವೆ, ತುಂಬಾ ಒಳ್ಳೊಳ್ಳೆ ಬ್ರ್ಯಾಂಡು. ಸೊ ಅದನ್ನು ದಯವಿಟ್ಟು ಪರ್ಚೇಸ್ನ ಮಾಡಿ. ಸೊ ತುಂಬಾ ಗುಣಮಟ್ಟ ತುಂಬ ಮುಖ್ಯ. ನೀವು ಒಳ್ಳೊಳ್ಳೆ ಮಿಷಿನ್ಸ್ನ ತೊಗೊಳೋದ್ರಿಂದ ನಿಮಗೆ ಅಂದರೆ ವ್ಯಾರಂಟಿ ಇರುತ್ತೆ. ಸೊ ಲೋಕಲ್ಸ್ಗೆಲ್ಲ ವ್ಯಾರಂಟಿಗಳು ಕೊಡೋದಿಲ್ಲ. ತುಂಬ ಗೇಜ್ ಇರೋವಂಥದ್ದು ತೊಗೊಳ್ಳಿ. ಮಿಷಿನು ತೊಗೊಳ್ತೀರಾ, 1-2 ಸಾವಿರ ಜಾಸ್ತಿ ಆದರೂ ಒಳ್ಳೆ ತೊಗೊಳ್ಳಿ. ಸೊ ಈ ಥರ ನೀವು ತೊಗೊಳೋದ್ರಿಂದ ನಿಮಗೆ ತುಂಬಾ ಬೆಸ್ಟ್ ಮಿಷಿನ್ಸು ಪ್ರಾಬ್ಲಮ್ಸ್ ಹಾಕೋದಾಗಲಿ, ಪದೇ ಹಾಳಾಗುವಂಥ ಪ್ರಾಬ್ಲಮ್ಸೇ ಬರೋದಿಲ್ಲ. ಸೊ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಯಾವುದೋ ಮಿಷಿನ್ನ ಪರ್ಚೇಸ್ ಮಾಡೋದು, ನಾನು ಇಷ್ಟು ಕಮ್ಮಿಗೆ ತೊಗೊಂಡೆ ಅಂತ ಹೇಳಿ ಅವ್ರು 8,000-7,000 ತೊಗೊಂಡಿರ್ತಾರೆ. ಆಮೇಲೆ ಅದು ನಿಮಗೂ ಅಷ್ಟೇ ತೊಗೊಂಡ್ರೆ ಅವ್ರು ಚೀಪಲ್ಲಿ ಬೆಸ್ಟಲ್ಲಿ ತೊಗೊಂಡಿರ್ತಾರೆ. ಸೊ ನಿಮಗೂ ಅವ್ರು ಅದನ್ನೇ ಸಜೆಸ್ಟ್ ಮಾಡ್ತಾರೆ ಅಂತ ನೀವು ಅದನ್ನು ಯೋಚನೆ ಮಾಡಿಬಿಡಿ. ಒಳ್ಳೆ ಕಂಪ್ನಿಗೆ ಹೋಗಿ ಒಳ್ಳೆ ಮಿಷಿನ್ನ ಪರ್ಚೇಸ್ ಮಾಡಿ. ನಿಮಗೆ ವ್ಯಾಲಿಡಿಟಿನೂ ಇರುತ್ತೆ, ವ್ಯಾರಂಟಿನೂ ಇರುತ್ತೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ತುಂಬ ಬ್ರ್ಯಾಂಡಾಗಿರೋದನ್ನ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ವ್ಯಾರಂಟಿಗಳು ಸಿಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಮಿಷಿನ ಪರ್ಚೇಸ್ ಮಾಡಬೇಕಾದ್ರೆ ನೀವು ನೋಡ್ಕೊಳ್ಬೇಕಾಗಿರುವಂತಹ 2ನೇ ಪಾಯಿಂಟ್, ಓಕೆನಾ. ಇನ್ನು ನಿಮಗೆ 3ನೇ ಪಾಯಿಂಟ್ ಬಂದುಬಿಟ್ಟು, ಮಿಷಿನ ನೀವು ಪರ್ಚೇಸ್ ಮಾಡಿದ ಮೇಲೆ ಸರ್ವಿಸ್ ಸಿಗ್ತಾ ಇದೆಯಾ ಅಂತ ಯೋಚನೆ ಮಾಡಿ. ಇನ್ನು ಮಿಷಿನ್ನ ಪರ್ಚೇಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಯೋಚನೆ ಮಾಡಲೇಬೇಕು. ಇದು ಬಂದುಬಿಟ್ಟು ಯಾಕಂತಂದರೆ ನಮಗೆ ಮಿಷಿನ್ನ ಪರ್ಚೇಸ್ ಮಾಡಿದ್ಮೇಲೆ ವ್ಯಾರಂಟಿ ಸಿಗ್ತಾ ಇದೆಯಾ ಅಂತ ಯೋಚನೆ ಮಾಡಬೇಕು, ಓಕೆನಾ. ಸರ್ವಿಸ್ ಇದೆಯಾ, ಮೇನ್ ಒಂದು ಏನು ಐಟಮ್ ತೊಗೊಳ್ತೀವಲ್ಲ ಅದಕ್ಕೆ ಸರ್ವಿಸ್ ಇದೆಯಾ, ತಗೊಂಡ್ಮೇಲೆ ಅವರು ನಮಗೆ ರಿಪ್ಲೈ ಮಾಡ್ತಾರಾ, ರಿಟರ್ನ್ ಮಾಡ್ತಾರಾ, ಏನಾದ್ರು ಸಮಸ್ಯೆ ಬಗ್ಗೆ ಕೇಳಿದ್ರೆ ಅವ್ರು ನಮಗೆ ಕ್ಲಾರಿಟಿ ಕೊಡ್ತಾರಾ, ಇದನ್ನೆಲ್ಲ ಯೋಚನೆ ಮಾಡಿ ತೊಗೊಳ್ಬೇಕು. ಆಮೇಲೆ ಅದರಲ್ಲಿ ಇವಾಗ ನೀವೇನು ಮಿಷಿನ್ಸ್ ತೊಗೊಂಡಿರ್ತೀರಲ್ವ, ಸೊ ಅದರದ್ದು ಸ್ಪೇರ್ ಪಾರ್ಟ್ಸ್ ಸಿಗುತ್ತಾ ಅಂತ ಮೇನ್ ಯೋಚನೆ ಮಾಡಬೇಕು. ಫಸ್ಟ್ ಅದನ್ನು ಯೋಚನೆ ಮಾಡಿ. ನೀವು ಮಿಷಿನ್ ತೊಗೊಳ್ಳೋದಿದ್ರೆ ಈ ಪಾರ್ಟ್ಸ್ ಸಿಗುತ್ತಾ ಅಂತ ಕೂಡ ನೀವು ಯೋಚನೆ ಮಾಡಿ. ಇದು ತುಂಬಾ ಇಂಪಾರ್ಟೆಂಟು. 3ನೇ ಪಾಯಿಂಟ್ ಬಂದುಬಿಟ್ಟು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸುಮಾರು ಜನ ಮಿಷಿನ್ಗಳನ್ನ ತೊಗೊಂಡ್ಬಿಡ್ತಾರೆ, ಸರ್ವಿಸ್ ಸಿಗಲ್ಲ ಅಂತ ಬೈಕೊಳ್ತಾ ಇರ್ತಾರೆ, ಆಮೇಲೆ ಪಾರ್ಟ್ ಸಿಗಲ್ಲ ಅಂತ ಇರ್ತಾರೆ. ನೀವು ಒಳ್ಳೆ ಮಿಷಿನ್ನ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ಸರ್ವಿಸ್ ಸಿಗುತ್ತೆ. ನೀವು ಹೊಸ ಮಿಷಿನ್ಗೆ 1 ವರ್ಷ ವ್ಯಾರಂಟಿ ಕೊಡ್ತಾರೆ, ಓಕೆನಾ. ಸೊ ನೀವು ಮೇನ್ ತೊಗೊಳ್ಬೇಕಾದ್ರೆ ಒಳ್ಳೆ ಗೇಜ್ ಇರೋಂಥದ್ದು ತೊಗೊಂಡಾಗ ನಿಮಗೆ ಸ್ಪೇರ್ ಪಾರ್ಟ್ಸು ಕೂಡ ಸಿಗುತ್ತೆ, ಹಾಗೆ ಸರ್ವಿಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ವಿಚಾರಿಸಿ, ಫಸ್ಟ್ ಕೇಳಿ. ಮಿಷಿನ್ ಎಲ್ಲೇ ಪರ್ಚೇಸ್ ಮಾಡೋಕ್ಕೆ ಹೋದ್ರೂ ವ್ಯಾರಂಟಿ ಸಿಗ್ತಾ ಇದೆಯಾ ಅಂತ ಕೂಡ ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ. ವ್ಯಾರಂಟಿ ಸಿಕ್ಕಿದ್ರೆ ಸರ್ವಿಸ್ ಇದೆಯಾ ಅಂತ ಚೆಕ್ ಮಾಡಿ. ಸರ್ವಿಸ್ ಸಿಕ್ಕಿದ್ರೆ ಪಾರ್ಟ್ ಸಿಗುತ್ತಾ, ಇದ್ರದ್ದು ಪಾರ್ಟ್ ಸಿಗುತ್ತಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡು ಮಿಷಿನ ಪರ್ಚೇಸ್ ಮಾಡಿ. ಸೊ ನಿಮಗೆ ವ್ಯಾರಂಟಿ ಕಾರ್ಡ್ ಹಾಕ್ಕೊಡ್ತಾರೆ, ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ. ನೀವು ಆಮೇಲೆ ಇರೋ ಪ್ರಾಬ್ಲಮ್ ಬಂದು ಅವ್ರನ್ನ ನೀವು ಕೇಳ್ಬೋದು. ಹೆಂಗೆ ನೀವು ಹೇಳಿದ್ರಲ್ವ ಸ್ಟಾರ್ಟಿಂಗ್ ನಾನು ತೊಗೊಳ್ಬೇಕಾದ್ರೆ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಕೇಳೋಕ್ಕೆ ಚೆನ್ನಾಗಿರುತ್ತೆ, ಓಕೆನಾ. ಸೊ ನಿಮಗೆ ಕಮ್ಮಿ ಬೆಲೆಯಲ್ಲಿ ಕಮ್ಮಿ ರೇಟಲ್ಲಿ ತೊಗೊಂಡಾಗ ನಿಮಗೆ ಈ ಒಂದು ಐಟಮ್ಸ್ ಇರಲ್ಲ. ನೀವು ತೊಗೊಂಡ್ರೆ ಕಮ್ಮಿ ಬೆಲೆಗೆ ಅಂದ್ಬಿಟ್ರೆ ಏನು ಮಾಡ್ತೀರಾ ನೀವು ಅವಾಗ. ಸೊ ಹಾಗಾಗುತ್ತೆ. ಸೊ ಹಾಗಾಗಿ ನೀವು ಅದೆಲ್ಲ ಯೋಚನೆ ಮಾಡಿದರೆ ತುಂಬ ಬೆಸ್ಟ್. ಇದು ತುಂಬಾ ಇಂಪಾರ್ಟೆಂಟ್. ಇದು 3ನೇ ಪಾಯಿಂಟು. ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡಬೇಕಾದ್ರೆ ಈ ಒಂದು ಸರ್ವಿಸ್ ಇದೆಯಾ, ಸ್ಪೇರ್ ಪಾರ್ಟ್ ಸಿಗ್ತಿದೆಯಾ ಅಂತ ಯೋಚನೆ. ಇನ್ನು 4ನೇ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ನೀವು ಬೆಲೆನ ನೋಡಿಕೊಂಡು ಹೋಗಕ್ಕೆ ಹೋಗಬೇಡಿ. ಮೇಯ್ನ್ ಆಗಿ ಬೆಲೆ
ಗೆ ವ್ಯಾರಂಟಿ ಸಿಗ್ತಾ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ. ಇಲ್ಲ ನೀವೇನು ಪ್ರೈಸ್ ಕೊಡ್ತೀರಾ, ಅಮೌಂಟ್ ಕೊಡ್ತೀರಾ ಅಲ್ವಾ, ಸೊ ನಿಮಗೂ ಇಂಪಾರ್ಟೆಂಟು, ಸೇಲ್ ಮಾಡೋರ್ಗೂ ಇಂಪಾರ್ಟೆಂಟು, ಹಾಗೆ ಪರ್ಚೇಸ್ ಮಾಡೋರ್ಗೂ ತುಂಬಾ ಇಂಪಾರ್ಟೆಂಟು. ಬೆಲೆ ನೋಡ್ಕೊಂಡು ಮಾತ್ರ ನೀವು ಹೋಗಕ್ಕೆ ಹೋಗಬೇಡಿ. ಆ ಒಂದು ಕಮ್ಮಿ ಬೆಲೆಗೆ ಪ್ರೈಸ್ ಕೊಡ್ತಾ ಇದ್ದಾರಾ, ಆ ಕಮ್ಮಿ ಬೆಲೆ ನೀವೇನು 7-8 ಸಾವಿರ ಅಂದಾಗ ನೀವು ಹೋಗ್ತಿರಲ್ಲ, ಅದಕ್ಕೆ ವ್ಯಾರಂಟಿ ಕೊಡ್ತಾ ಇದ್ದಾರಾ, ಅದಕ್ಕೆ ಅವೈಲಬಲ್ ಇದೆಯಾ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬೆಲೆನ ಮಾತ್ರ ನೋಡೋಕೆ ಹೋಗಬೇಡಿ. ಸೊ ಕೆಲವು ಮೆರಿಟ್ ಆಗಿರ್ಬೋದು, 4 ಪಾಲು ನಿಮಗೆ ಒಳ್ಳೊಳ್ಳೆ ಇದರಲ್ಲಿ ನಿಮ್ಗೆ 13-14 ಸಾವಿರ ಸಿಗ್ತಾ ಇದೆ, ಹಬ್ಬ ಅಲ್ಲಿ ನೋಡಿದ್ರೆ 10 ಸಾವಿರ ಸಿಗ್ತಾ ಇದೆ, ಇಲ್ಲ 13 ಸಾವಿರ ಸಿಗ್ತಾ ಇದೆ, ಹಂಗೆ ಹಿಂಗೆ ಅಂತ ಕೂಡ ಅಂತಾರೆ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಪರ್ಚೇಸ್, ತುಂಬ ಜಾಸ್ತಿ ಇದ್ದರೆ ನಿಮ್ಗೆ ಅಷ್ಟೇ ವ್ಯಾಲ್ಯೂ ಇರುತ್ತೆ, ಅಷ್ಟೇ ನಿಮಗೆ ಪ್ರೈಸ್ ಇರುತ್ತೆ. ಕಡಿಮೆ ಬೆಲೆಗೆ ನೋಡೋಕೆ ಹೋದಾಗ ಕೆಲವು ಅದಕ್ಕೆ ವ್ಯಾರಂಟಿ ಕೂಡ ಕೊಡೋದಿಲ್ಲ. ಸೊ ಅದನ್ನು ಫುಲ್ ಚೆಕ್ ಮಾಡ್ಕೊಳ್ಳಿ. ಕಮ್ಮಿ ಬೆಲೆ ಅಂದಿದ ತಕ್ಷಣ ನೀವು ಹೋದರೆ ಅಲ್ಲಿ ವ್ಯಾರಂಟಿನೂ ಕೊಡೋದಿಲ್ಲ, ವ್ಯಾಲ್ಯೂ ಇರೋದಿಲ್ಲ, ಹಾಗೆ ನಿಮಗೆ ಪ್ರೈಸ್ ಮತ್ತು ಸ್ಪೇರ್ ಪಾರ್ಟ್ಸ್ ಮೇನಾಗಿ ಸಿಗೋದಿಲ್ಲ. ಓಕೆನಾ. ಸೊ ಹಾಗಾಗಿ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಅಂತ ಅಂದರೆ ನೋಡಿ, ವ್ಯಾರಂಟಿ ಕೊಡ್ತಾ ಇದ್ದಾರೆ, ಹೆಂಗೆ ಕೊಡ್ತಾ ಇದ್ದಾರೆ, ಗೇಜ್ ಹೇಗಿದೆ, ಮಿಷಿನ್ನ ವೆಯ್ಟ್ ತೂಕ ಮಾಡಿ, ದೊಡ್ಡ ನೀವು ಜಾಸ್ತಿ ಹೇಳೋದಕ್ಕೂ ಇದಕ್ಕೂ ತುಂಬ ಬೆಲೆ ನೋಡಿ, ಎತ್ತು ನೋಡಿ, ಗೇಜ್ ಗೊತ್ತಾಗುತ್ತೆ. ಸೊ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ಮಿಷಿನ್ ಫುಲ್ ಒರಿಜಿನಲ್ ಯಾವುದು, ಸೊ ತುಂಬ ಕಮ್ಮಿ ಬೆಲೆಯಲ್ಲಿ ಯಾವುದು ಅನ್ನೋದು ನಿಮ್ಗೆ ಅಲ್ಲೇ ವೇರಿಯೇಷನ್ ಗೊತ್ತಾಗ್ಬಿಡುತ್ತೆ. ತುಂಬಾ ಇಂಪಾರ್ಟೆಂಟು. ಅಮೌಂಟ್ನ ನೋಡೋಕೆ ಹೋಗಬೇಡಿ. ಚೆನ್ನಾಗಿರೋದು ಬೇಕು ಅಂದರೆ ಅಮೌಂಟು ವ್ಯಾಲ್ಯೂಯಬಲ್ ಇರುತ್ತೆ. ಓಕೆ. ಇನ್ನು 5ನೇ ಪಾಯಿಂಟ್ ಬಂದುಬಿಟ್ಟು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟು. ಸೊ ನೀವು ಮಿಷಿನ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರಾ ಅಂದ್ಕೊಳ್ಳಿ, ಮಿಷಿನೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋದ್ಮೇಲೆ ನಿಮಗೆ ಟ್ರೈನಿಂಗ್ ಕೊಡ್ತಾರಾ, ಅದಾದಮೇಲೆ ನಿಮಗೆ ಸೇಫ್ಟಿ ಇನ್ಸ್ಟ್ರಕ್ಷನ್ ಕೊಡ್ತಾರಾ ಅನ್ನೋದನ್ನ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ಮಿಷಿನ್ ತೊಗೊಳ್ಬೋದು, ಅಂದರೆ ಈಗ ನೀವು ಸ್ಟಿಚಿಂಗ್ ಮಿಷಿನ್ ತೊಗೊಳ್ಳಿ, ಇಲ್ಲ ನೀವು ವರ್ಕ್ ಮಿಷಿನ್ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ನಿಮ್ಗೆ ಬಂದವರು ಇನ್ಸ್ಟ್ರಕ್ಷನ್ ಕೊಡ್ತಾರಾ, ಇಲ್ಲ ಟ್ರೈನಿಂಗ್ ಕೊಡ್ತಾರಾ, ಇಲ್ಲ ಕೆಲವ್ರಿಗೆ ಹೊಲಿಯೋದಕ್ಕೆ ಬರಲ್ಲ, ಕೆಲವರು ಟಚ್ ಇರುತ್ತೆ, ಕೆಲವ್ರಿಗೆ ಹೊಲಿಯೋದಕ್ಕೆ ಬರಲ್ಲ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾರಾ ಅಂತೆಲ್ಲ ಯೋಚನೆ ಮಾಡ್ಕೊಳ್ಳಿ. ಸೊ ಟ್ರೈನಿಂಗ್ ಇಲ್ಲ ಅಂದ್ರೂ ನೀವು ಮನೇಲೇ ಬೇಕಾದ್ರೆ ಬಂದು ಟ್ರೈನಿಂಗ್ ಮಾಡ್ಕೊಳ್ಬೋದು. ಇನ್ಸ್ಟ್ರಕ್ಷನ್, ಸೊ ಇದೆಲ್ಲ ಹಿಂಗೆ ಮಾಡಿ, ಈ ಥರ ಮಾಡಿ ಅಂತ ಕೂಡ ಹೇಳೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದೇನಂದ್ರೆ ನೀವು ಹೋಗಿ ಜಸ್ಟ್ ಮಿಷಿನ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡ್ತೀರಾ, ಬಂದಮೇಲೆ ನೀವು ಮತ್ತೆ ಫಿಟ್ಟಿಂಗ್ ಮಾಡ್ಕೊಳ್ಬೇಕಲ್ಲ. ಸೊ ಕೆಲವು ಕಡೆ ಮಿಷಿನ್ ಬರೀ ಹಂಗೆ ಕೊಟ್ಟು ಕಳಿಸ್ಬಿಡ್ತಾರೆ, ಅಂದರೆ ಫಿಟ್ ಮಾಡಿರೋದಿಲ್ಲ. ಸೊ ಅವರು ನೀವು ಮನೇಲಿ ನೀವು ಫಿಟ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಗೆ ಅವ್ರು ಇನ್ಸ್ಟ್ರಕ್ಷನ್ ಕೊಡಬೇಕು. ಇಲ್ಲ ಅಂತಂದರೆ ಬೇರೆ ಯಾರಾದರೂ ಮಿಷಿನ್ ಫಿಟ್ ಮಾಡೋರಿದ್ರೆ ಅವ್ರಿಗೆ ನೀವು ಕರ್ಕೊಂಡ್ಬಂದು ಮಾಡಿಸ್ಬೇಕು. ನೀವು ಅಲ್ಲಿ ಅಮೌಂಟ್ ತೊಗೊಂಡು ಈಗ ಪರ್ಚೇಸ್ ಮಾಡಿ ಅಮೌಂಟ್ ಕೊಟ್ಟು ಬಂದಿರ್ತೀರಾ, ಅಲ್ಲೂ ದುಡ್ಡು ಕೊಡ್ತೀರಾ, ಇಲ್ಲಿ ಫಿಟ್ಟಿಂಗ್ ಮಾಡೋರ್ಗೂ ದುಡ್ಡು ಕೊಡಬೇಕಾಗುತ್ತಲ್ವಾ. ಹಾಗಾಗಿ ಸೊ ಅದನ್ನು ತುಂಬಾ ಯೋಚನೆ ಮಾಡ್ಕೊಳ್ಳಿ. ಅಲ್ಲಿ ಅವ್ರು ಬಂದು ನಿಮಗೆ ಫಿಟ್ ಮಾಡಿಕೊಡ್ತಾರಾ, ಇಲ್ಲಾಂದರೆ ನಿಮಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಕೆಲವ್ರಿಗೆ ಅನ್ನಿಸ್ಬೋದು ಅವೆಲ್ಲ ಯಾರು ಮಾಡ್ತಾರೆ ಹಿಂಗೆ ಹಿಂಗೆ ಅಂತ. ಸೊ ಆ್ಯಕ್ಚುಲಿ ಇದಿರೋದು ಈ ಥರನೇ ಮಾಡಬೇಕು. ಈಗ ನಮ್ಮ ಒಂದು ಶೋರೂಮಲ್ಲಿ ನಾವು ಹೇಗೆ ಪರ್ಚೇಸ್ ಮಾಡಿ ಈಗ ಇಲ್ಲೇ ಬಂದು ಪರ್ಚೇಸ್ ಮಾಡೋರಿಗೆ ಕೊಡ್ತೀವಿ, ಕೆಲವ್ರಿಗೆ ನಾವು ಪ್ಯಾಕ್ ಮಾಡಿ ಕೊರಿಯರ್ ಮಾಡ್ತೀವಿ, ನಾವು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಯಾಕಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾವ ರೀತಿಲಿ ಫಿಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗೂ ನಾವು ನಂಬರ್ ಹಾಕಿರ್ತೀವಿ, ನೀವು ಈ ಮಿಷಿನ್ ಬೇಕು ಅಂದರೆ ನೀವು ವಿಡಿಯೋ ಕಾಲ್ ಮಾಡಿ ನಾವು ನಿಮ್ಗೆ ಹೇಳ್ಕೊಂಡು ಕೊಡ್ತೀವಿ, ಯಾವ ರೀತಿಲಿ ಫಿಟ್ ಮಾಡಬೇಕು ಅಂತ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟು. ಸೊ ಸುಮಾರು ಜನಕ್ಕೆ ನಮ್ಮ ಕಡೆಯಿಂದ ಮಿಷಿನ್ ತೊಗೊಂಡವ್ರಿಗೆ ಗೊತ್ತಿರುತ್ತೆ ಇದು ಯಾವ ರೀತಿಲಿ ಇದು ಮಡಿತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಪರ್ಚೇಸ್ ಮಾಡಿದ್ರೆ ಗೊತ್ತಾಗಲ್ಲ. ನೀವೊಂದು ವೇಳೆ ಬೇರೆ ಕಡೆ ನೀವು ಪರ್ಚೇಸ್ ಮಾಡಿದಾಗ ಇದು ತುಂಬಾ ನೋಟಿಸ್ ಮಾಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಇದು ಬಂದು ಇನ್ಸ್ಟ್ರಕ್ಷನ್ ಕೊಡ್ತಾರಾ ಅಥವಾ ನಿಮಗೆ ಮಿಷಿನ್ ಮಾಡ್ಕೊಳಕ್ಕೆ ಬೇರೆ ಕಡೆಯಿಂದ ನಾವು ಫಿಟ್ಟಿಂಗ್ ಅವ್ರನ್ನ ತೊಗೊಂಡ್ಬರ್ಬೇಕಾ, ಕರ್ಸ್ಕೊಂಡು ಬರಬೇಕಾ, ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ತುಂಬಾ ಯೋಚನೆ ಮಾಡಿ. ನೀವೆಲ್ಲ ಮಿಷಿನ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಇವಾಗ ನಾನು ಏನು ಹೇಳಿದ್ನೋ 5 ಒಂದು ಪಾಯಿಂಟ್ಸ್ನ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಂಬಿಡಿ. ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಇದಿಷ್ಟು ನೀವು ಮಿಷಿನ್ನ ಪರ್ಚೇಸ್ ಮಾಡಬೇಕಾದ್ರೆ, ಒಳ್ಳೆ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಇದಿಷ್ಟು ನಿಮಗೆ ತುಂಬ ಉಪಯೋಗ ಆಗುತ್ತೆ, ಯೂಸ್ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹೋಗಿದ ತಕ್ಷಣವೇ ಒರಿಜಿನಲ್ ಯಾವುದು ಮತ್ತು ತುಂಬ ಕಮ್ಮಿ ಬೆಲೆಯಲ್ಲಿ ಯಾವುದು, ಅಂದರೆ ಡೂಪ್ಲಿಕೇಟ್ ಅಂತ ಅಲ್ಲ, ಒರಿಜಿನಲ್ಲು ಮತ್ತು ಅದಕ್ಕಿಂತ ಕಮ್ಮಿ ಬೆಲೆಗೆ. ಇವಾಗ ನಾವೆಲ್ಲರೂ ಏನಾದ್ರು ಒಂದು ಪರ್ಚೇಸ್ ಮಾಡೋಕೆ ಹೋದಾಗ ಸ್ವಲ್ಪ ಡ್ರೆಸ್ ಚೆನ್ನಾಗಿರೋ ಡ್ರೆಸ್ ಬೇಕು ಅಂದರೆ 1,500, ಸ್ವಲ್ಪ ಅದ್ರಲ್ಲಿ ಕಮ್ಮಿ ಕ್ವಾಲಿಟಿ ಅಂದರೆ 700, 1000 ಈ ಥರ ಹೇಳ್ತಾರಲ್ಲ. ಸೊ ಆ ಥರನೇ ಮಿಷಿನ್ಸ್ ಕೂಡ ಇರುತ್ತೆ. ಸೊ ಅದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ, ನೀವು ಇದನ್ನು ಪರ್ಚೇಸ್ ಮಾಡಬೇಕು, ಒಂದು ಬ್ರ್ಯಾಂಡ್ ಮಿಷಿನ್ನ ಪರ್ಚೇಸ್ ಮಾಡಿ, ನಿಮಗೆ ಅದಕ್ಕೆ ವ್ಯಾರಂಟಿ ಇರಲಿ, ಸರ್ವಿಸ್ ಇರಲಿ, ಇನ್ಸ್ಟ್ರಕ್ಷನ್ ಕೊಡಬೇಕು. ಸೊ ಇವೆಲ್ಲ ನಿಮಗೆ ಮಾಡುವಂತಹ ಮಿಷಿನ್ಸ್ನ ನೀವು ಪರ್ಚೇಸ್ ಮಾಡಿ. ಓಕೆನಾ. ನಿಮಗೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ, ಹೊಸದಾಗಿ ಯಾರೆಲ್ಲ ಮಿಷಿನ್ನ ಪರ್ಚೇಸ್ ಮಾಡೋರಿಗೆ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ನೋಡಿದ್ರಲ್ವಾ ವಿಡಿಯೋ, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.